ಈಗ ಎರಡೂ ಕಡೆ ವಾದ ಮಂಡನೆ ಅಂತ್ಯ ಆಗಿದೆ. ಈಗ ಆದೇಶವನ್ನ ಹೈಕೋರ್ಟ್ ಕಾಯ್ದಿರಿಸಿದೆ. ರಿಸರ್ವ್ ಆಗಿದೆ ಈಗ ಜಡ್ಜ್ಮೆಂಟ್. ಇದು ಯಾವಾಗ ಇವತ್ತೇನೆ ಬರುತ್ತಾ ಅಥವಾ ಇನ್ನೂ ಒಂದಷ್ಟು ದಿನ ಕಾಲಾವಕಾಶ ಹಿಡಿಯುತ್ತಾ? ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಪ್ಡೇಟ್ಸ್ ಸಿಗುತ್ತೆ. ಲೋಕಾಯುಕ್ತ ಪೊಲೀಸರ ಅಂತಿಮ ವರದಿ ಸಲ್ಲಿಕೆಗೆ ಗಡುವು ಕೂಡ ವಿಸ್ತರಣೆ ಮಾಡಿದ್ದಾರೆ. ಸೊ ಆದೇಶ ಪ್ರಕಟಿಸುವವರೆಗೂ ಕೂಡ ಗಡುವನ್ನ ಈಗ ಹೈಕೋರ್ಟ್ ವಿಸ್ತರಿಸಿದೆ. ಸೊ ಒಂದು ಕಡೆ ಈಗ ಈ ಪ್ರಕರಣ ಸಿಬಿಐಗೆ ವಹಿಸಬೇಕೋ ಬೇಡವೋ ಅನ್ನುವಂಥದ್ರ ಬಗ್ಗೆ ನಡೆದಂತಹ ಒಂದು ವಾದ ಪ್ರತಿವಾದ, ಅದರ ಆದೇಶವನ್ನ ಕೂಡ ಈಗ ಹೈಕೋರ್ಟ್ ರಿಸರ್ವ್ ಮಾಡಿದೆ. ಅಂದ್ರೆ ಅದನ್ನ ಆದೇಶ ಕಾಯ್ದಿರಿಸಿದೆ. ಯಾವುದೇ ಕ್ಷಣದಲ್ಲಿ ಬೇಕದು, ಇವತ್ತು ಅದನ್ನ ಜಡ್ಜ್ಮೆಂಟ್ ಕೊಡಬಹುದು ಅಥವಾ ನಾಳೆ ನಾಡಿದ್ರಲ್ಲಿ ಕೊಡಬಹುದು, ಅದು ಹೈಕೋರ್ಟ್ಗೆ ಬಿಟ್ಟಂತ ವಿಚಾರ. ಇದರ ಜೊತೆಗೆ ಲೋಕಾಯುಕ್ತ ಪೊಲೀಸರು ಒಂದು ಅಂತಿಮ ವರದಿ ಸಲ್ಲಿಕೆಗೆ ಗಡುವನ್ನ ಏನಿತ್ತಲ್ಲ, ಅಂದ್ರೆ ಯಾವತ್ತು ಅವರು ಸಲ್ಲಿಸಬೇಕು ಲೋಕಾಯುಕ್ತರು ಅನ್ನುವಂಥದ್ರ ಬಗ್ಗೆ ಅವಧಿಯನ್ನ ಕೂಡ ಈಗ ವಿಸ್ತರಿಸಿದ್ದಾರೆ. ಆದೇಶ ಪ್ರಕಟಿಸುವವರೆಗೂ ಕೂಡ ಗಡುವನ್ನ ವಿಸ್ತರಿಸಿದೆ. ಅಂದ್ರೆ ಈ ಸಿಬಿಐಗೆ ವಹಿಸಬೇಕೋ ಬೇಡವೋ ಅನ್ನುವಂಥದ್ರ ಬಗ್ಗೆ ಆದೇಶ ಮಾಡಬೇಕಲ್ಲ, ಈ ಪ್ರಕರಣದ ಇತ್ಯರ್ಥ ಆದ ನಂತರ, ಈ ಪ್ರಕರಣಕ್ಕೆ ಏನ್ ಜಡ್ಜ್ಮೆಂಟ್ ಬರುತ್ತೋ ಅದಾದ ನಂತರ ಲೋಕಾಯುಕ್ತ ಪೊಲೀಸರು ಕೂಡ ವರದಿಯನ್ನ ಸಲ್ಲಿಸಬಹುದು. ಅಲ್ಲಿವರೆಗೂ ಕೂಡ ಈಗ ಗಡುವಿದೆ ಈಗ ಲೋಕಾಯುಕ್ತ ಪೊಲೀಸರಿಗೆ ವರದಿಯನ್ನ ಸಲ್ಲಿಸೋದಕ್ಕೆ. ಸೊ ಇದು ಮೇಜರ್ ಅಪ್ಡೇಟ್. ಈ ಹೊತ್ತಿನ ಒಂದು ಪ್ರಮುಖವಾದಂತಹ ಅಪ್ಡೇಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಒಂದು ಕಡೆಯಿಂದ ಈಗ ಸ್ನೇಹಮಯಿ ಕೃಷ್ಣ ಅವರ ಪರವಾಗಿ ಮಣಿಂದರ್ ಸಿಂಗ್ ಅವರು ವಾದ ಮಂಡನೆಯನ್ನ ಮಾಡಿದ್ರು. ಈ ಪ್ರಕರಣ ಸೂಕ್ತವಾದಂತಹ ಪ್ರಕರಣ ಸಿಬಿಐಗೆ ವಹಿಸೋದಕ್ಕೆ, ಯಾಕಂದ್ರೆ ಇಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಿರುವಂತವರು ಸಿಎಂ. ಸೊ ಹಾಗಾಗಿ ಸಿಎಂಎ, ರಾಜ್ಯದ ಒಬ್ಬ ಪ್ರಮುಖ ವ್ಯಕ್ತಿ, ಸಿಎಂಎ ಇದರಲ್ಲಿ ಆರೋಪಿ ಆಗಿರುವಾಗ ಅದು ಹೇಗೆ ಲೋಕಾಯುಕ್ತದಿಂದ ನಿಷ್ಪಕ್ಷಪಾತವಾದಂತಹ ತನಿಖೆಯನ್ನ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಸ್ನೇಹಮಯಿ ಕೃಷ್ಣ ಪರ ವಕೀಲರಾಗಿರುವಂತಹ ಮಣಿಂದರ್ ಸಿಂಗ್ ಅವರು ವಾದ ಮಂಡಿಸಿದ್ರು. ಇದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದಂತಹ ಸಿಂಘ್ವಿ ಅವರಾಗಿರ್ಬೋದು, ರವಿವರ್ಮ ಕುಮಾರ್ ಅವರಾಗಿರ್ಬೋದು, ಅವರು ಕೂಡ ತಮ್ಮ ವಾದ ಮಂಡನೆಯನ್ನ ಮಾಡ್ತಾ ಹೋದ್ರು. ಇದು ಬೇರೆ ಸಿಎಂ ಇದ್ದಾರೆ ಅನ್ನುವಂಥ ಒಂದು ಕಾರಣಕ್ಕೆ ಬಿಟ್ಟರೆ ಬೇರೆ ಇದರಲ್ಲಿ ಪ್ರಕರಣ ಒಂದು ನಾರ್ಮಲ್ ಪ್ರಕರಣ ಅನ್ನೋ ರೀತಿಯಲ್ಲಿ ಅವರು ಕೂಡ ವಾದವನ್ನ ಮಾಡಿದ್ರು. ಹಾಗೆ ಸಿಬಿಐಗೆ ವಹಿಸೋ ಅಗತ್ಯ ಇಲ್ಲ ಅನ್ನುವಂಥದ್ರ ಬಗ್ಗೆ ಅವರು ವಾದ ಮಂಡನೆಯನ್ನ ಮಾಡಿದ್ರು. ಎರಡೂ ವಾದಗಳನ್ನ ಕೇಳಿರುವಂತಹ ಹೈಕೋರ್ಟ್ ಈಗ ಆದೇಶವನ್ನ ಕಾಯ್ದಿರಿಸಿದೆ. ಮುಂದಿನ ಆದೇಶ ಬರುವವರೆಗೂ ಕೂಡ ಲೋಕಾಯುಕ್ತ ಪೊಲೀಸರು ತಮ್ಮ ಅಂತಿಮ ವರದಿ ಸಲ್ಲಿಕೆಗೆ ಗಡುವು ವಿಸ್ತರಿಸಲಾಗಿದೆ. ಸೊ ವರದಿಯನ್ನು ಸಲ್ಲಿಸೋದಕ್ಕೆ ಗಡುವು ವಿಸ್ತರಿಸಿದರೆ ಆದೇಶ ಯಾವಾಗ ಪ್ರಕಟ ಮಾಡ್ತಾರೋ ಅಲ್ಲಿವರೆಗೂ ಕೂಡ, ಆದೇಶ ಪ್ರಕಟವಾಗುವವರೆಗೂ ಕೂಡ ಗಡುವನ್ನ ವಿಸ್ತರಿಸಿ ಹೈಕೋರ್ಟ್ ಈಗ ಆದೇಶವನ್ನ ನೀಡಿದೆ. ಹೆಚ್ಚಿನ ಮಾಹಿತಿ ನಾವು ಪ್ರತಿನಿಧಿ ರಮೇಶ್ ಅವರಿಂದ ಪಡೆಯೋಣ. ರಮೇಶ್, ಈಗ ಎರಡೂ ವಾದ ಮಂಡನೆ ಮುಕ್ತಾಯವಾಗಿದೆ. ಸೊ ರಿಸರ್ವ್ ಯಾವಾಗ ಆಗಿದೆ, ಏನಾದರೂ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಸಿಗ್ತಾ ಇದೆಯಾ ರಮೇಶ್? ಯಾವಾಗ ಆಗಬಹುದು ಅಥವಾ ಶೀಘ್ರದಲ್ಲೇ ಇರುವಂತದ್ದು ಇವತ್ತೇನಾದರೂ ಎಕ್ಸ್ಪೆಕ್ಟೇಷನ್ಸ್ ಇದೆಯಾ? ಏನಾಯ್ತು ಇವತ್ತು ಪೂರ್ತಿ ಕೋರ್ಟ್ನ ಕಲಾಪದಲ್ಲಿ ಈಗ ರಮೇಶ್? ರೆಹಮಾನ್, ಇವತ್ತು ಇಡೀ ದಿನ ವಾದ ಮಂಡನೆ ಆಗಿದೆ. ಸುಮಾರು ಜಡ್ಜ್ಮೆಂಟ್ ಗಳನ್ನ ಕೋರ್ಟ್ ಮಾಡಿದ್ದಾರೆ. ಸುಮಾರು 6 ಜನ ವಕೀಲರು, ಹಿರಿಯ ವಕೀಲರು ವಾದ ಮಂಡನೆಯನ್ನ ಮಾಡಿದ್ದಾರೆ. ಮತ್ತೆ ಸಾಕಷ್ಟು ಜಡ್ಜ್ಮೆಂಟ್ ಗಳನ್ನ ಕೂಡ ಕೋರ್ಟ್ ಮಾಡಿರೋದ್ರಿಂದ, ಸಾಕಷ್ಟು ಕಾನೂನಿನ ಅಂಶಗಳನ್ನ ಪ್ರಸ್ತಾಪ ಮಾಡಿರೋದ್ರಿಂದ ಈ ಎಲ್ಲವನ್ನು ಕೂಡ ಹೈಕೋರ್ಟ್ ನೋಟ್ ಮಾಡಿತ್ತು. ಪ್ರತಿಯೊಂದಕ್ಕೂ ಆನ್ಸರ್ ಮಾಡ್ತೀನಿ ಅಂತೇಳಿ ನ್ಯಾಯಮೂರ್ತಿ ನಾಗಪ್ರಸನ್ನ ಅವರು ತಮ್ಮ ಒಂದು ಪ್ರತಿಕ್ರಿಯೆಯಲ್ಲಿ ತಿಳಿಸಿದ್ದಾರೆ. ಈಗ ಆದೇಶವನ್ನ ಕಾಯ್ದಿರಿಸಿದ್ದಾರೆ. ಇನ್ನು ಕೆಲವು ದಿನಗಳಾಗ್ಬೋದು ಪ್ರಕಟ ಮಾಡೋದಕ್ಕೆ, ಯಾಕಂದ್ರೆ ಬಹಳ ವಿವರವಾದಂತ ವಾದ ಮಂಡನೆ ಆಗಿರೋದ್ರಿಂದ ಎಲ್ಲಾ ಪ್ರಶ್ನೆಗಳಿಗೆ, ಕಾನೂನಿನ ಪ್ರಶ್ನೆಗಳಿಗೂ ಹೈಕೋರ್ಟ್ ಉತ್ತರ ಕೊಡಬೇಕಾಗಿರೋದ್ರಿಂದ ಕೆಲವು ದಿನಗಳು ಹಿಡಿಯುವಂತ ಸಾಧ್ಯತೆ ಇದೆ. 1 ವಾರಕ್ಕಿಂತ ಹೆಚ್ಚಿನ ಸಮಯ ಹಿಡಿಯುವ ಸಾಧ್ಯತೆ ಇದೆ. ಹೀಗಾಗಿ ಅದಾದ ನಂತರ, ಅಂದ್ರೆ ಅಲ್ಲಿವರೆಗೂ ಲೋಕಾಯುಕ್ತ ಪೊಲೀಸರು ಯಾವುದೇ ರೀತಿ ಅಂತಿಮ ವರದಿಯನ್ನ ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಈಗ ಏನು ವರದಿ ಕೊಟ್ಟಿದ್ದಾರೆ, ಇಲ್ಲಿವರೆಗೂ ಏನ್ ತನಿಖೆ ಆಗಿದೆ ಅದರ ಒಂದು ಮಾಹಿತಿಯನ್ನ, ಅದರ ಒಂದು ವರದಿಯನ್ನ ಈಗಾಗಲೇ ಹೈಕೋರ್ಟ್ಗೆ ಮುಚ್ಚಿದ ಲಕೋಟೆಯಲ್ಲಿ ಕೊಟ್ಟಿದ್ದಾರೆ. ಹೈಕೋರ್ಟ್ ಅದನ್ನ ಪರಿಶೀಲನೆ ಮಾಡಿ ಈ ಬಗ್ಗೆ, ಅಂದ್ರೆ ಸಿಬಿಐ ತನಿಖೆ ಅವಶ್ಯಕತೆ ಇದೆಯೋ ಇಲ್ವೋ ಅನ್ನೋದನ್ನ ತೀರ್ಮಾನ ಮಾಡೋ ಸಾಧ್ಯತೆ ಇದೆ. ಆದ್ರೆ ಇದಕ್ಕೆ ಈಗಾಗಲೇ ಏನು ಸಿಎಂ ಪರ ವಕೀಲರು ಮತ್ತು ಸರ್ಕಾರದ ಪರ ವಕೀಲರು ಆಕ್ಷೇಪ ಎತ್ತಿದ್ದಾರೆ. ಅಂದ್ರೆ ಹೈಕೋರ್ಟ್ ತಾನೇ ಸ್ವತಃ ವರದಿಯನ್ನ ನೋಡಿ ಈ ಬಗ್ಗೆ ಆದೇಶವನ್ನ ಮಾಡಬಾರ್ದು, ಬದಲಾಗಿ ವರದಿಯನ್ನ ಕೋರ್ಟ್ಗೆ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟು ಎಲ್ರಿಗೂ ಅದರ ಪ್ರತಿಯನ್ನ ಸಿಕ್ಕ ನಂತರ ಅದರಿಂದ ಇರುವಂತಹ ಲೋಪದೋಷಗಳನ್ನ ಆಧರಿಸಿ ಆದೇಶವನ್ನ ಮಾಡಬೇಕು ಅಂತೇಳಿ ಮನವಿ ಮಾಡಿದ್ದಾರೆ. ಆದ್ರೆ ಇದಕ್ಕೆ ಮಣಿಂದರ್ ಸಿಂಗ್ ಅವರು ಆಕ್ಷೇಪ ವ್ಯಕ್ತಪಡಿಸಿ ಎಷ್ಟೋ ಪ್ರಕರಣಗಳಿದೆ, ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ತಾನೇ ಸ್ವತಃ ಸಿಬಿಐ ತನಿಖೆಗೆ ವಹಿಸಿರುವಂತಹ ಉದಾಹರಣೆಗಳು ಸಾಕಷ್ಟಿವೆ. ಹೀಗಾಗಿ ಈ ವಾದ ಒಪ್ಪಬಾರದು ಅಂತೇಳಿ ಅವರು ವಾದ ಮಂಡನೆ ಮಾಡಿದ್ದಾರೆ. ಈಗ ಹೈಕೋರ್ಟ್ ಬಹಳ ವಿವರವಾದ ವಾದ ಮಂಡನೆ ಆಲಿಸಿದೆ, ಈಗ ಆದೇಶವನ್ನು ಕಾಯ್ದಿರಿಸಿದೆ. ಹೀಗಾಗಿ ಕೆಲವು ದಿನಗಳ, ಅಂದ್ರೆ 1 ವಾರದ ನಂತರ ಈ ಒಂದು ಆದೇಶ ಪ್ರಕಟಿಸುವ ಒಂದು ಸಾಧ್ಯತೆ ಇದೆ. ಅದಾದ್ಮೇಲೆ ಸಿಎಂ ಭವಿಷ್ಯ ನಿರ್ಧಾರ ಆಗುತ್ತೆ. ಈಗ ಸಿಎಂ ಭವಿಷ್ಯ ಈಗ ಹೈಕೋರ್ಟ್ ಕಾಯ್ದಿರಿಸಿದೆ ಅಂತ ಹೇಳ್ಬೋದು. ಸಿಬಿಐ ತನಿಖೆ ಆಗುತ್ತೋ ಇಲ್ವೋ ಅನ್ನೋದನ್ನ ಹೈಕೋರ್ಟ್ ತೀರ್ಮಾನ ಮಾಡುತ್ತೆ. ಅಂದ್ರೆ ರಮೇಶ್, ಈಗ ಆದೇಶವನ್ನೇ ಕಾಯ್ದಿರಿಸಿರೋದ್ರಿಂದಾಗಿ ವಾದ ಮಂಡನೆ ಈ ವಿಚಾರದಲ್ಲಿ ಈಗ ಮುಕ್ತಾಯವಾಗಿದೆ. ಹಾಗಾದ್ರೆ ಸೊ ಒಂದು ವೇಳೆ ಏನಾದ್ರೂ ಲೋಕಾಯುಕ್ತ ವರದಿಯನ್ನ ಸಲ್ಲಿಸಿದ ಮೇಲೆ ಅದರಲ್ಲಿ ಏನಾದ್ರೂ ಒಂದು ಲೋಪವನ್ನ ನೋಡ್ಕೊಂಡು ಮತ್ತೆ ಇದನ್ನ ಹೈಕೋರ್ಟ್ ಸಿಬಿಐಗೆ ವಹಿಸಬೇಕೋ ಬೇಡವೋ ಅನ್ನುವಂಥ ಒಂದು ತೀರ್ಮಾನವನ್ನ ಮಾಡ್ಬೇಕಾಗತ್ತಾ, ಇಲ್ವಾ ಸ್ವತಂತ್ರವಾಗಿ ಆದೇಶವನ್ನ ನೀಡ್ಬಿಡ್ಬೋದಾಗತ್ತಾ, ಅಥವಾ ಹೇಗಾಗತ್ತೆ ಇದು ಹಾಗಾದ್ರೆ ರಮೇಶ್?
ರೆಹಮಾನ್, ಈಗಾಗಲೇ ಹೈಕೋರ್ಟ್ ಈ ಹಿಂದೆಯಿಂದಲೂ ಕೂಡ ಗಡುವನ್ನು ವಿಸ್ತರಿಸ್ತಾ ಬಂದಿದೆ. ಅಂದ್ರೆ ಹೈಕೋರ್ಟ್ ನಲ್ಲಿ ಈಗ ಅರ್ಜಿ ವಿಚಾರಣೆ ಬಾಕಿ ಇರೋದ್ರಿಂದ ಇದ್ರ ಮಧ್ಯೆ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿಯನ್ನು ಸಲ್ಲಿಸಬಾರದು ಅನ್ನೋ ಉದ್ದೇಶದಿಂದಲೇ ಈ ಗಡುವನ್ನು ವಿಸ್ತರಿಸ್ತಾ ಬಂದಿತ್ತು. ಈಗ ಮತ್ತೆ ಆ ಗಡುವನ್ನು ವಿಸ್ತರಿಸಿದೆ. ಹೈಕೋರ್ಟ್ ಆದೇಶ ನೀಡುವವರೆಗೂ ಕೂಡ ಈಗ ಲೋಕಾಯುಕ್ತ ಪೊಲೀಸರು ಯಾವುದೇ ರೀತಿ ಅಂತಿಮ ವರದಿಯನ್ನು ಸಲ್ಲಿಸೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಹೈಕೋರ್ಟ್ ಈ ಬಗ್ಗೆ ತೀರ್ಮಾನ ಮಾಡಬೇಕಾಗತ್ತೆ. ಅದ್ರಲ್ಲಿ ಅಲ್ಲಿವರೆಗೂ ಕಾಯೋದಿಲ್ಲ. ಯಾಕಂದ್ರೆ ಅಲ್ಲಿವರೆಗೂ ಕಾಯೋದಾದ್ರೆ ಇವತ್ತು ಅರ್ಜಿ ವಿಚಾರಣೆನೇ ನಡೀತಿರ್ಲಿಲ್ಲ. ಯಾಕೆಂದ್ರೆ ಒಂದು ಸಲ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿ ಸಲ್ಲಿಸ್ಬಿಟ್ರೆ ಆಗ ಹೊಸದಾಗಿ ರಿಟ್ ಅರ್ಜಿಯನ್ನು ಇವ್ರು ಹಾಕ್ಬೇಕಾಗತ್ತೆ. ಯಾಕೆಂದ್ರೆ ಅದರಲ್ಲಿ ಏನೇನು ಲೋಪದೋಷಗಳಿವೆ ಅದನ್ನೆಲ್ಲವನ್ನು ಉಲ್ಲೇಖ ಮಾಡಿ ಹೊಸದಾಗಿ ಅವರು ರಿಟ್ ಅರ್ಜಿಯನ್ನು ಹಾಕುವಂತ ಪ್ರಸಂಗ ಎದುರಾಗುತ್ತೆ. ಈಗಿರುವಂತ ರಿಟ್ ಅರ್ಜಿ ವ್ಯರ್ಥ ಆಗುತ್ತೆ. ಹೀಗಾಗಿ ಕೋರ್ಟ್ ಈ ಹಿಂದೆನೆ ಹೇಳಿತ್ತು, ಈ ಗಡುವನ್ನು ವಿಸ್ತರಿಸಿತ್ತು. ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿ ಸಲ್ಲಿಸಬೇಕಾಗಿರುವಂತಹ ಅವಧಿಯನ್ನು ವಿಸ್ತರಿಸಿತ್ತು. ಈಗಲೂ ಕೂಡ ವಿಸ್ತರಿಸಿದೆ. ಅದರರ್ಥ ಲೋಕಾಯುಕ್ತ ಪೊಲೀಸರು ಯಾವುದೇ ರೀತಿ ಅಂತಿಮ ವರದಿಯನ್ನು ಸಲ್ಲಿಸೋದಕ್ಕಾಗಲ್ಲ. ಹೈಕೋರ್ಟ್ ತೀರ್ಮಾನ ಆದ ನಂತರ ಇದು ಸಿಬಿಐ ತನಿಖೆ ಆಗಬೇಕು ಅಥವಾ ಲೋಕಾಯುಕ್ತ ಪೊಲೀಸರು ಅಂತಿಮ ವರದಿ ಸಲ್ಲಿಸಬೇಕು ಅನ್ನೋದು ಹೈಕೋರ್ಟ್ ಆದೇಶದ ನಂತರ ತೀರ್ಮಾನ ಆಗುತ್ತೆ. ಮುಂಚೆ ಈ ಥರದ್ದು ಯಾವುದಾದ್ರೂ ಒಂದು ಪ್ರಕರಣಗಳಿದೆಯಾ ರಮೇಶ್, ನೀವು ನೆನಪಿರೋ ಹಾಗೆ? ಯಾಕಂದ್ರೆ ಈ ಥರ ಯಾವುದೋ ಒಂದು ಸಂಸ್ಥೆ, ತನಿಖಾ ಸಂಸ್ಥೆ ತನಿಖೆಯನ್ನ ಮಾಡಿ ಅದರ ರಿಪೋರ್ಟ್ ಇನ್ನು ಬರೋಕ್ಕಿಂತ ಮುಂಚೆ ಇಲ್ಲ ಈ ತನಿಖೆ ಆಗೋದಿಲ್ಲ, ಇದು ಸರಿ ಇಲ್ಲ, ಅವ್ರು ಸೂಕ್ತವಾಗಿ ತನಿಖೆ ಸಾಧ್ಯ ಇಲ್ಲ, ಅಥವಾ ಶಿಫಾರಸ್ಗಳಾಗ್ತವೆ ಅಥವಾ ಪ್ರೆಷರ್ಗೆ ಈಲ್ಡ್ ಆಗ್ತಾರೆ ಅನ್ನುವಂಥ ಕಾರಣ ನೀಡಿ ಬೇರೆ ಇನ್ನೊಂದು ತನಿಖಾ ಸಂಸ್ಥೆಗೆ ಹಸ್ತಾಂತರಿಸಿರುವಂತಹ ಒಂದು ಪ್ರಕರಣಗಳು ಈ ಥರದ್ದು ಆಗೋದಕ್ಕೆ ಸಾಧ್ಯತೆ ಇದೆಯಾ? ಹೇಗಿದೆ ಇದು? ಇದ್ರ ಬಗ್ಗೆ ಸಾಧ್ಯತೆಗಳು ರಮೇಶ್, ಏನಾದರೂ ನಿಮ್ಮ ಎಕ್ಸ್ಪೀರಿಯನ್ಸ್ನಲ್ಲಿ? ರೆಹಮಾನ್, ಈಗಾಗಲೇ ಮನೀಂದರ್ ಸಿಂಗ್ ಅವರು ಕೆಲವು ಜಡ್ಜ್ಮೆಂಟ್ ಗಳನ್ನ ಕೋರ್ಟ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದೇನು ಆಕ್ಷೇಪಣೆಯನ್ನು ಎತ್ತಿದ್ರು ಇದಕ್ಕೆ ಸಂಬಂಧಪಟ್ಟಂತೆನೆ ಮುಲಾಯಂ ಸಿಂಗ್ ಯಾದವ್ ಪ್ರಕರಣವನ್ನ ಕೋರ್ಟ್ ಮಾಡಿದ್ದಾರೆ. ಮತ್ತೆ ಕೆಲವು ಪ್ರಕರಣಗಳಲ್ಲಿ ಏನು ಕೋರ್ಟ್ ಅಂದ್ರೆ ಈಗ ಕಮಿಷನ್ ಆಫ್ ಎನ್ಕ್ವೈರಿ ನಡೀತಾ ಇದ್ದಂಗೆನೆ ಕೇಸನ್ನ ಸಿಬಿಐ ತನಿಖೆ ವಹಿಸಿರುವಂತ ಉದಾಹರಣೆಗಳು ಇವೆ ಅನ್ನುವಂತ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಅದೇ ರೀತಿ ಏನು ಈ ಹಿಂದೆ ಕೆಲವು ಪ್ರಕರಣಗಳಲ್ಲಿ ಅಂದ್ರೆ ಸಿಎಂಗೆ ಸಂಬಂಧಪಟ್ಟಂತ ಪ್ರಕರಣಗಳನ್ನೇ ಈ ರೀತಿ ಸಿಬಿಐ ಕೊಟ್ಟಿರುವಂತಹ ಉದಾಹರಣೆಗಳು ಸಾಕಷ್ಟಿವೆ. ಮತ್ತೆ ಬೇರೆ ಯಾವುದೂ ಕಾರಣಗಳ ಅವಶ್ಯಕತೆ ಇಲ್ಲ, ಸಿಎಂ ಆರೋಪಿ ಸ್ಥಾನದಲ್ಲಿ ಇದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಸ್ವತಂತ್ರ ತನಿಖಾ ಸಂಸ್ಥೆಯಿಂದ ತನಿಖೆ ಅವಶ್ಯಕತೆ ಇದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿರುವಂತ ಹಲವು ಉದಾಹರಣೆಗಳನ್ನ ಈಗ ಕೋರ್ಟ್ ಮಾಡಿದ್ದಾರೆ. ಮತ್ತೆ ಕೋರ್ಟ್ಗೂ ಕೂಡ ಒಂದು ಜಡ್ಜ್ಮೆಂಟ್ ತೀರ್ಪುಗಳ ಒಂದು ಪ್ರತಿಯನ್ನ ಹೈಕೋರ್ಟ್ಗೂ ಕೂಡ ಸಲ್ಲಿಸಿದ್ದಾರೆ. ಹೀಗಾಗಿ ಪ್ರಸಂಗಗಳು ಇವೆ ಅನ್ನುವಂತ ವಾದ ಮಂಡನೆ ಈಗಾಗಲೇ ಇದೆ. ಹೀಗಾಗಿ ಕೋರ್ಟ್ ಏನ್ ಅಂತಿಮ ತೀರ್ಮಾನ ಮಾಡುತ್ತೆ ಅನ್ನೋದನ್ನ ನೋಡ್ಬೇಕಾಗತ್ತೆ. ಎಕ್ಸಾಕ್ಟ್ಲಿ ರಮೇಶ್, ಥ್ಯಾಂಕ್ ಯು. ತುಂಬಾ ಡೀಟೇಲ್ಸ್ಗೆ ವೆರಿ ಇಂಟ್ರೆಸ್ಟಿಂಗ್. ಈಗ ಹೈಕೋರ್ಟ್ ಏನ್ ತೀರ್ಮಾನವನ್ನ ಮಾಡುತ್ತೆ ಅನ್ನುವಂಥದ್ದು ಸಿಎಂ ಸಿದ್ದರಾಮಯ್ಯ ಅವರ ಭವಿಷ್ಯ ಕೂಡ ನಿರ್ಧರಿಸುತ್ತೆ. ಖಂಡಿತ.